ನಮಸ್ಕಾರ ಎಲ್ಲರಿಗೂ. ಇಂದು ನಾನು ಹೆರಿಗೆ ನಂತರ ಸಾಮಾನ್ಯವಾಗಿ ಬರುವ ಪೌಷ್ಟಿಕಾಂಶದ ಕೊರತೆಗಳ ಬಗ್ಗೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ಮೊದಲನೇ ಬಾರಿಗೆ ನೀವು ನನ್ನ ಚಾನಲ್ನ ವಿಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತೆಲ್ಲೂ ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ವಿಡಿಯೋನ ನೋಡಿ. ನಿಮ್ಮ ಹೆರಿಗೆ ನಂತರ ನಿಮ್ಮ ದೇಹಕ್ಕೆ ಅಗತ್ಯವಿರುವ ಪೌಷ್ಟಿಕಾಂಶಗಳು ತುಂಬ ಇದೆ. ಆದರೆ ಹೆರಿಗೆ ನಂತರ ಸಾಮಾನ್ಯವಾಗಿ ಬರುವಂತಹ ಪೌಷ್ಟಿಕಾಂಶದ ಕೊರತೆಗಳ ಬಗ್ಗೆ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ವಿಟಮಿನ್ ಡಿ. ಸೊ ನಿಮ್ಗೇನಾದರೂ ವಿಟಮಿನ್ ಡಿ ಡಿಫಿಷಿಯನ್ಸಿ ಏನಾದರೂ ಇದ್ದರೆ ನೀವು ಡೆಲಿವರಿ ನಂತರ ತುಂಬ ಖಿನ್ನತೆಗೆ ಒಳಗಾಗ್ತಾ ಇರ್ತೀರಾ, ಮತ್ತು ಸ್ನಾಯುವಲ್ಲಿ ಸೆಳೆತ, ದೌರ್ಬಲ್ಯ ಮತ್ತು ಮನಸ್ಥಿತಿ ಏರುಪೇರು ಆಗ್ತಾ ಇರುತ್ತೆ. ಇವೆಲ್ಲ ವಿಟಮಿನ್ ಡಿ ಡಿಫಿಷಿಯನ್ಸಿಯ ಸಾಮಾನ್ಯ ಲಕ್ಷಣ ಅಂತ ಹೇಳ್ಬೋದು. ಮತ್ತು ನಿಮ್ಮ ಮಗುವಿಗೆ ಅಸಹಜ ಬೆಳವಣಿಗೆ ಆಗ್ತಾ ಇರುತ್ತೆ. ಸೊ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಪ್ರತಿನಿತ್ಯ 15ರಿಂದ 20 ನಿಮಿಷಗಳ ಕಾಲ ನೇರ ಬೆಳಕಿಗೆ ಅಂದರೆ ಸೂರ್ಯನ ಕಿರಣಕ್ಕೆ ನಿಂತ್ಕೊಂಡ್ರೆ ಒಳ್ಳೆಯದು. ನೆಕ್ಸ್ಟ್ ಐರನ್ ಡಿಫಿಷಿಯನ್ಸಿ ನಿಮಗೇನಾದರೂ ಇದ್ದರೆ ರಕ್ತಹೀನತೆ ಆಗ್ತಾ ಇರುತ್ತೆ, ಮತ್ತು ಡೆಲಿವರಿ ನಂತರ ನೀವು ಖಿನ್ನತೆಗೆ ಕಾರಣ ಆಗಬಹುದು. ಮತ್ತು ಇದರ ಲಕ್ಷಣಗಳು, ಐರನ್ ಡಿಫಿಷಿಯನ್ಸಿ ಲಕ್ಷಣಗಳು ಏನು ಅಂತ ನೋಡೋದಾದರೆ ಆಗಾಗ ತಲೆನೋವು ಬರ್ತಾ ಇರುತ್ತೆ, ಮನಸ್ಥಿತಿ ಬದಲಾವಣೆ ಆಗ್ತಾ ಇರುತ್ತೆ, ತುಂಬ ಕಿರಿಕಿರಿ ಅನಿಸ್ತಾ ಇರುತ್ತೆ, ಮತ್ತು ನಿಮ್ಮಲ್ಲಿ ಕಡಿಮೆ ಶಕ್ತಿ ಇದೆ ಅಂತ ಫೀಲ್ ಆಗ್ತಾ ಇರುತ್ತೆ. ಸೊ ಇದಕ್ಕೆ ನೀವೇನು ಮಾಡಬೇಕು ಅಂದರೆ ಹೆಚ್ಚಾಗಿ ನೀವು ಪಾಲಕ್ ಸೊಪ್ಪು, ಮೊಟ್ಟೆ, ಬೀನ್ಸ್, ಕಿತ್ತಳೆ ಹಣ್ಣು ಅಥವಾ ಹಸಿರು ಎಲೆ ಇರೋವಂತಹ ತರಕಾರಿಗಳನ್ನೆಲ್ಲ ನೀವು ಜಾಸ್ತಿ ತಿನ್ನಬೇಕಾಗ್ತಿರತ್ತೆ. ಸೊ ಇದರಲ್ಲೆಲ್ಲ ಐರನ್ ಕಂಟೆಂಟ್ ತುಂಬ ಇರುತ್ತೆ. ಐರನ್ ಕಂಟೆಂಟ್ ಜಾಸ್ತಿ ಇರೋ ಆಹಾರಗಳನ್ನ ನೀವು ಸೇವಿಸಬೇಕಾಗತ್ತೆ. ನೆಕ್ಸ್ಟ್ ವಿಟಮಿನ್ B12. ಇನ್ ಕೇಸ್ ನಿಮ್ಗೇನಾದರೂ ವಿಟಮಿನ್ B12 ಡಿಫಿಷಿಯನ್ಸಿ ಏನಾದರೂ ಇದ್ದರೆ ರಕ್ತಹೀನತೆ ಅಪಾಯ ತುಂಬ ಇರುತ್ತೆ, ಮತ್ತು ಕಣ್ಣು ದೃಷ್ಟಿ ಮಂಜಾಗ್ತಾ ಇರುತ್ತೆ, ಖಿನ್ನತೆಗೊಳಗಾಗ್ತಾ ಇರ್ತೀರಾ, ಮತ್ತು ಕೆಂಪು ನಾಲಿಗೆ ಆಗೋ ಚಾನ್ಸಸ್ ತುಂಬ ಇರುತ್ತೆ, ಮತ್ತು ತೆಳುವಾದ ಚರ್ಮ, ಇವೆಲ್ಲ ವಿಟಮಿನ್ B12 ಡಿಫಿಷಿಯನ್ಸಿಯ ಲಕ್ಷಣ ಅಂತ ಹೇಳ್ಬೋದು. ಇದಕ್ಕೆ ನೀವು ಹಾಲು, ಪನ್ನೀರ್ ಅಥವಾ ಮೊಸರು ಇಂಥರ ವಿಟಮಿನ್ B12 ರಿಚ್ ಇರುವಂತಹ ಆಹಾರನ ಸೇವಿಸೋದು ಒಳ್ಳೆಯದು. ನೆಕ್ಸ್ಟ್ ಫೋಲೇಟ್ ಅಥವಾ ವಿಟಮಿನ್ ಬಿ. ಇನ್ ಕೇಸ್ ನಿಮಗೇನಾದರೂ ಫೋಲೇಟ್ ಅಥವಾ ವಿಟಮಿನ್ ಬಿ ಡಿಫಿಷಿಯನ್ಸಿ ಏನಾದರೂ ಇದ್ದರೆ ಕಡಿಮೆ ಶಕ್ತಿ ಇದೆ ಅಂತ ಫೀಲ್ ಆಗ್ತಾ ಇರುತ್ತೆ, ತೆಳು ಚರ್ಮ, ತಲೆನೋವು, ಉಸಿರಾಟದ ತೊಂದರೆ, ಮತ್ತು ಹೃದಯ ಬಡಿತ, ಏರಿಳಿತ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇವೆಲ್ಲದು ಫೋಲೇಟ್ ಆರ್ ವಿಟಮಿನ್ ಬಿ ಡಿಫಿಷಿಯನ್ಸಿಯ ಲಕ್ಷಣಗಳು ಅಂತ ಹೇಳ್ಬೋದು. ಸೊ ನೀವು ವಿಟಮಿನ್ ಬಿ ರಿಚ್ ಇರೋ ಅಂತಹ ಆಹಾರನ ಸೇವಿಸೋದು ತುಂಬ ಒಳ್ಳೆಯದು. ಇದಿಷ್ಟು ಹೆರಿಗೆ ನಂತರ ಸಾಮಾನ್ಯವಾಗಿ ಬರುವಂತಹ ಪೌಷ್ಟಿಕಾಂಶದ ಕೊರತೆಗಳು. ಆದರೆ ನಿಮ್ಮ ಆಹಾರದಲ್ಲಿ ಯಾವುದೇ ಬದಲಾವಣೆ ನೀವು ಮಾಡ್ಕೊಳ್ಳೋಕ್ಕಿಂತ ಮುಂಚೆನೇ ಒಂದ್ಸತಿ ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಂದು ಸಜೆಷನ್ ಅಂತ ತೊಗೊಂಡು ಚೇಂಜ್ ಮಾಡ್ಕೊಳ್ಳಿ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.